ಚೆನ್ನಾಗಿ ಹಾಡು ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಅವರಂದ್ರೆ ಇಷ್ಟನಾ? ಎಷ್ಟು ಇಷ್ಟ? ತುಂಬ ಇಷ್ಟ. ಓಕೆ, ಮಿಸ್ ಮಾಡ್ಕೋತೀಯಾ? ತುಂಬ ಮಿಸ್ ಮಾಡ್ಕೊತೀನಿ. ಅವ್ರದ್ದೊಂದು ಸಾಂಗು ಕಂದ. ಓಕೆ, ನೀ ಎಲ್ಲ ಕಡೆ ಹೇಳ್ತೀಯಾ? ಸಣ್ಣವರಿದ್ದಾಗ ಹೇಳಿದ್ನೆ. ಹಾಂ ನಾನು ನೋಡಿದ್ದೀನಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ವಾವ್, ಸೂಪರ್. ನೀನೇ ಪುಟ್ಟ ಕಂದ, ನಿನಗೆ ಹಾಡು ಹೇಳಿ ಮಲಗಿಸ್ಬೇಕು ಅಂತಿದ್ರಲ್ಲಿ ನೀನೇ ಪುಟ್ಟ ಕಂದ ಮಲಗು ಅಂತ ಹಾಡು ಹೇಳ್ತಾ ಇದೆಯಾ. ಫ್ಯಾಂಟಾಸ್ಟಿಕ್, ಸಖತ್ತಾಗಿ ಹೇಳಿದೆ ಕಂದ. ಆ್ಯಂಡ್ ಇವಾಗ ಮಹಿತಾಗೆ ಒಂದು ಟಾಸ್ಕ್ ಕೊಡೋಣ. ಏನಂತ ಅಂದರೆ, ಒಂದು ಡೈಲಾಗ್ನ ವಿಭಿನ್ನವಾಗಿ ಹೇಳಬೇಕು. ಇವಾಗ ಭೈರತಿ ರಣಗಳ ಡೈಲಾಗ್ನ ಹೇಳಿದೆ ಅಲ್ವಾ, ಅದನ್ನು ನೀನು ಯಾವ ರೀತಿ ರೀಚ್ ಮಾಡಿಸ್ಬೇಕು ಆ ರೀತಿ ರೀಚ್ ಮಾಡಿಸ್ದೆ. ಸೊ ಅದೇ ಡೈಲಾಗ್ನ ನೀನು ಖುಷಿಯಾಗಿ ಹೇಳಬೇಕು, ನಗ್ನಗ್ತಾ. ಬೇಜಾರಲ್ಲಿ ಹೇಳ್ದೆ ಅಲ್ವಾ, ಸೇಮ್ ಡೈಲಾಗ್ನ ನಗ್ನಗ್ತಾ ಹೇಳಬೇಕು. ಯಾವುದಾದ್ರೂ ಆಗಿರ್ಬೋದು ನಿಂಗೆ ಇಷ್ಟ ಆಗಿರೋ ಡೈಲಾಗ್. ನಾನು ಜನರಿಗೋಸ್ಕರ ಯಾರನ್ನು ಬೇಕಾದರೂ ಕಳ್ಕೊತೀನಿ, ಆದರೆ ಜನರನ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ವಾವ್, ಇಷ್ಟು ಕ್ಯೂಟಾಗೂ ಹೇಳ್ಬೋದಾ ಡೈಲಾಗ್ನ? ಶಿವಣ್ಣ ಹೇಳಿದ್ರಲ್ಲ ಆ ಥರ ಹೇಳಬೇಕು ಇವಾಗ. ಫುಲ್ಲು ಖಡಕ್ ಲುಕ್ ಕೊಡ್ಕೊಂಡು ರಗ್ಗಡ್ಡಾಗಿ. ಓಕೆ, ಜನರಿಗೋಸ್ಕರ ನಾನು ಯಾರನ್ನು ಬೇಕಾದರೂ ಕಳ್ಕೊತೀನಿ, ಆದರೆ ಜನರನ್ನೇ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಓಕೆ, ಸೂಪರ್. ಈಗ ಮೆಂಟ್ಲ ಥರ ಹೇಳಬೇಕು. ಆ ಥರ ಎಲ್ಲ ಬರ್ಸ್ಕೊಂಡು ಆ ಥರ ಮೆಂಟ್ಲ ಥರ ಹೇಳ್ಬೇಕು ಡೈಲಾಗ್ನ. ಜನರಿಗೋಸ್ಕರ ಯಾರನ್ನು ಬೇಕಾದರೂ ಕಳ್ಕೊತೀನಿ, ಆದರೆ ಜನರನ್ನೇ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಇದು ಕಾಮಿಡಿ ಥರ ಆಯಿತು. ಓಕೆ, ಇವಾಗ ಫುಲ್ಲು ಸಿಟ್ಟಲ್ಲಿ ಅದು ಶಿವಣ್ಣನ ಥರ ಆಯಿತು. ಇವಾಗ ಮಹಿತಾಗೆ ಸಿಟ್ಟು ಬರಬೇಕು ಡೈಲಾಗ್ ಹೇಳುವಾಗ. ಮಹಿತಾಗೆ ರಿಯಲಾಗಿ ಸಿಟ್ಟು ಬಂದಾಗ ಹೇಗಿರುತ್ತೆ? ಜನರಿಗೋಸ್ಕರ ನಾನು ಯಾರನ್ನು ಬೇಕಾದರೂ ಕಳ್ಕೊತೀನಿ, ಆದರೆ ಜನರನ್ನೇ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಓಕೆ ಮೇಡಮ್, ನೀವು ಯಾವತ್ತೂ ಜನರನ್ನ ಕಳ್ಕೊಬೇಡಿ. ನೀವು ಜನರನ್ನ ಕಳ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಬಿಕಾಸ್ ಇಡೀ ಕರ್ನಾಟಕ ಜನತೆ ನಿಮ್ಮನ್ನು ಮೆಚ್ಚಿ ಅಪ್ಪಿ ತಪ್ಕೊಂಡಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಮಹಿತಾ ಅವರು? ಒಂದೊಳ್ಳೆ ಫ್ಯಾನ್ ಬೇಸ್ ಇದೆ ಮಹಿತಾ ಅವ್ರಿಗೆ. ರೀಲ್ಸ್ ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಅಮ್ಮ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರಾ, ನೀವೇ ಅಪ್ಲೋಡ್ ಮಾಡಿಬಿಡ್ತೀರಾ? ಯಾಕಂದರೆ ಇವಾಗ ಮಕ್ಕಳಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಮಮ್ಮಿ ಅದು ಬೇಡ, ಇದು ಈ ಥರ ಎಡಿಟಿಂಗ್ ಮಾಡು, ಆ ರೀಲ್ಸ್ ಮಾಡೋಣ, ಈ ರೀಲ್ಸ್ ಮಾಡೋಣ ಅಂತೇಳ್ಬಿಟ್ಟು ಮಕ್ಕಳ ಅಮ್ಮಂದ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ನೀವು ಹೇಗೆ ಮಹಿತಾ ಅವರಿಗೆ ಅಮ್ಮ ಮೊಬೈಲ್ ಕೊಡ್ತಾರಾ ನಿಮಗೆ? ಕೆಲವೊಂದು ಸರ್ತಿ ಬೋರ್ ಆದಾಗ ಕೊಡ್ತಾರೆ, ಹೋಗಿ ಪಾಪ ಅಂತ. ಹೋಗ್ಲಿ ಪಾಪ, ಇಟ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊತೀರಾ ನೀವು? ಹಂಗೇನಿಲ್ಲ, ಅಮ್ಮನೇ ಕೊಡ್ತಾರೆ. ಬೋರ್ ಆಗ್ತಾಯಿದೆ ಅಂತ ಗೊತ್ತಾದರೆ ಕೊಡ್ತಾರೆ. ಓಕೆ, ಅಲ್ಲ, ಇಷ್ಟೊಂದು ಪ್ರಾಜೆಕ್ಟ್ಸ್ ಹೋಗ್ತಾ ಇದೆ ಮಹಿತಾ ಅವ್ರದ್ದು. ಓದಿನ ಕಡೆ ಹೇಗೆ ಅಂತ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಎರಡನ್ನು ಮಹಿತಾ? ಶೂಟಿಂಗ್ ಇಲ್ಲದೆ ಇದ್ದಾಗ ಸ್ಕೂಲ್ಗೆ ಹೋಗ್ತೀನಿ, ಆಮೇಲೆ ಸ್ಕೂಲ್ ಇದ್ದಾಗಲೇ ಶೂಟಿಂಗ್ ಇದ್ದರೆ ರಜಾ ಹಾಕ್ಬಿಡ್ತೀನಿ. ಅಲ್ಲಿ ಚಕ್ಕರ್ ಮನೆಯಲ್ಲಿ ಹೇಳ್ಕೊಡ್ತಾರೆ, ನೀಟಾಗಿ ಹೋಮ್ವರ್ಕ್ ನೀಟಾಗಿ ಮುಗಿಸ್ಬಿಡೋದು. ಸೂಪರ್. ಸ್ಕೂಲಲ್ಲೆಲ್ಲ ಹೇಗೆ ಮಹಿತಾಗೆ ಫ್ಯಾನ್ಸ್ ಇದ್ದಾರಾ? ಅಂದರೆ ಇವಾಗ ಸೆಲ್ಫಿ ತೆಕ್ಕೊಳ್ಳೋದು ಹೋದಾಗ, ನಾನು ಮಹಿತಾ ಫ್ರೆಂಡು, ನಾನು ಮಹಿತಾ ಪಕ್ಕ ಕೂರಬೇಕು, ಈ ಥರ ಎಲ್ಲ ಇರುತ್ತೆ. ಈಗ ಆ್ಯಕ್ಟರ್ ಅಲ್ವಾ ಮಹಿತಾ, ಸೊ ಹಾಗಾಗಿ. ಆಮೇಲೆ ನಿನ್ನ ಹತ್ರ ಡೈಲಾಗ್ಸ್ ಎಲ್ಲ ಹೇಳ್ಸೋದು ಆ ಥರ ಎಲ್ಲ ಏನಾದರೂ ಆಗ್ತಿರುತ್ತಾ ಫ್ರೆಂಡ್ಸ್ ಕಡೆಯಿಂದ? ಕೆಲವೊಬ್ರು ಮಕ್ಕಳು ನೀನು ಚುಕ್ಕಿ ತಾನೇ ಮಾಡಿದೆ ತಾನೇ, ನೀನು ಚುಕ್ಕಿ ತಾನೇ ಕೇಳ್ತಾ ಇರ್ತಾರೆ ನನಗೆ. ಓಕೆ, ಆಮೇಲೆ ಚುಕ್ಕಿ ತಾರೆ ಮುಖಾಂತರ ಮಹಿತಾ ತುಂಬ ಜನಕ್ಕೆ ಪರಿಚಯ ಆದರು. ನಮ್ಮಮ್ಮ ಸೂಪರ್ ಸ್ಟಾರ್ ಒಂದು ಕಡೆ ಆದರೆ ಧಾರಾವಾಹಿ ಮುಖಾಂತರನೂ ತುಂಬ ಪರಿಚಯ ಆದರು. ಚುಕ್ಕಿ ತಾರೆಯಲ್ಲಿ ಪಾತ್ರದ ಬಗ್ಗೆ ಆಗಿರ್ಬೋದು, ಮತ್ತು ಸೀರಿಯಲ್ ಸೆಟ್ಟಲ್ಲಿ ಹೇಗಿರ್ತಾರೆ ಎಲ್ಲ ಆರ್ಟಿಸ್ಟ್ಗಳು ನಿನ್ನ ಜೊತೆ, ಬಿಕಾಸ್ ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಮಹಿತಾ ಅವರು. ಹೇಗೆ ಅನಿಸ್ತಾ ಇದೆ ಮಹಿತಾ? ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ನಾನು ನೆಕ್ಸ್ಟ್ ಏನೇನೆಲ್ಲ ಮಾಡ್ತೀನಿ ಅಂತ ತುಂಬ ಖುಷಿ ಆಗ್ತದೆ. ಓಕೆ, ಏನು ಮಹಿತಾ ಡ್ರೀಮ್ ಏನಾಗಬೇಕಂತ ನೆಕ್ಸ್ಟು? ಸಿಂಗರ್ ಮತ್ತು ಆ್ಯಕ್ಟರ್, ಡ್ಯಾನ್ಸರ್ ಎಲ್ಲ ಆಗಬೇಕು. ಒಂದು ಹೇಳ್ಬೇಕು, ಸಿಂಗರು, ಆ್ಯಂಕರು, ಡ್ಯಾನ್ಸರು, ಮತ್ತೇನಿದೆ? ಮತ್ತೇನೇನು ಬಿಟ್ಟೆ? ಆ್ಯಕ್ಟಿಂಗ್, ಜಾಸ್ತಿ ಕಾನ್ಸಂಟ್ರೇಟ್ ಇದರಲ್ಲಿ ಇರಬೇಕು.
ವಾವ್ ಸೂಪರ್. ಅದೇ ನಿಂಗೆ ಡ್ಯಾನ್ಸ್ ಮಾಡೋಕ್ಕೆ ಮತ್ತು ಆ್ಯಕ್ಟಿಂಗ್ ಮಾಡೋಕ್ಕೆಲ್ಲ ಓದದೇ ಇದ್ರೂ ನಡೆಯುತ್ತಲ್ಲ. ಆದರೆ ಇದ್ಬೇಕಲ್ಲ. ವಾವ್ ಸೂಪರ್ ಕಂದ. ನೀನು ಅಮ್ಮ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತಲ್ಲ. ಏನಿಲ್ಲ. ಓಕೆ, ಇನ್ನು ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಕೆಲಸನೇ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಮಹಿತಾ ಅವರು. ಮನೇಲೆಲ್ಲ ಹೇಗೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಮ್ಮ? ಡೈಲಾಗ್ಸ್ ಆಗಿರ್ಬೋದು ಅಥವಾ ಸಾಂಗ್ಸ್ ಹೇಳೋದಕ್ಕೆ ಹೆಲ್ಪ್ ಮಾಡಿ ಚಾಯ್ಸ್ ಅವರೇ ಮಾಡ್ತಾರಾ ಹೇಗೆ? ಕೆಲವೊಂದು ನಾನೇ ಮಾಡ್ಕೊಂಡು ಕಲಿತೀನಿ, ಕೆಲವೊಂದು ಕಷ್ಟ ಆದರೆ ಅಮ್ಮನೇ ಹೇಳ್ಕೊಡ್ತಾರೆ. ಓಕೆ, ಇನ್ನು ಓದಿಗೆಲ್ಲ ಯಾವ ಥರ ಹೆಲ್ಪ್ ಮಾಡ್ತಾರೆ ಅಮ್ಮ? ಹೋಮ್ವರ್ಕ್ ಮಾಡೋಕ್ಕಾಗಿರ್ಬೋದು, ಸ್ಕೂಲ್ಗೆ ಹೋಗೋದು ಬರೋದು? ನಮ್ಮಮ್ಮ ಹೇಳ್ಕೊಡಲ್ಲ, ನಮ್ಮ ಅತ್ತೆ ಹೇಳ್ಕೊಡ್ತಾರೆ. ಅತ್ತೆ ಅಂದರೆ? ನಮ್ಮ ಅಪ್ಪನ ತಂಗಿ. ಓಕೆ, ಅವರು ಸಪೋರ್ಟಿವ್ ಆಗಿದ್ದಾರೆ. ಓವರ್ ಆಲ್ ಫ್ಯಾಮಿಲಿ ಸಪೋರ್ಟ್ ಇದೆ ಮಹಿತಾಗೆ ಆಗಿದ್ರೆ. ಓಕೆ, ನೀನು ಆ್ಯಕ್ಟಿಂಗ್ ಬೇಡ ಕಂದ, ನೀನು ಬರೀ ಓದು ಅಂತ ಯಾರಾದರೂ ಹೇಳ್ತಾರಾ ಫ್ಯಾಮಿಲಿಲಿ? ಹಂಗೇನಿಲ್ಲ, ಯಾರು ಹೇಳಲ್ಲ. ಓಕೆ, ಇನ್ನು ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಈಗ ಜಾಸ್ತಿ ರಜೆಗಳು ಹಾಕಿದ್ರೆ, ಶೂಟಿಂಗಿಗೆ ಹೋದರೆ ಟೀಚರ್ಸ್ ಎಲ್ಲ ಏನು ಹೇಳ್ತಾರೆ? ಮಹಿತಾ ಸ್ಕೂಲಿಗೆ ಬರಬೇಕು ಅಂತ ಹೇಳ್ತಾರಾ ಅಥವಾ ಇಲ್ಲ ಕಂದ ನೀನು ಆರಾಮಾಗಿ ಶೂಟಿಂಗ್ ಮುಗಿಸ್ಕೊ ಅಂತ ಹೇಳ್ತಾರೆ? ಏನು ಹೇಳ್ತಾರೆ? ಏನಾದರೂ ಹೇಳ್ತಾರೆ. ಮತ್ತು ನಿನ್ನ ಕೆಲವೊಬ್ಬರು ಟೀಚರು ನೀನು ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ಯಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ. ನಮ್ಮ ಮಿಸ್ಸು ಕೇಳ್ತಾರೆ, ನೆಕ್ಸ್ಟ್ ವಿಚ್ ಪ್ರಾಜೆಕ್ಟ್ ಯು ಆರ್ ಡೂಯಿಂಗ್ ಅಂತ ಕೇಳ್ತಾ ಇರ್ತಾರೆ. ಯಾವ ಮಿಸ್ ಕೇಳ್ತಾರೆ? ನಮ್ಮ ಮಿಸ್ ಟೀಚರು. ನಂಗೆ ಮಹಿತಾಗೆ ಸ್ಕೂಲಲ್ಲಿ ಯಾರು ತುಂಬ ಫೇವ್ರೆಟ್ ಮೇಡಮ್ ಅಂತ ಇರ್ತಾರಲ್ವಾ, ಯಾರು ಇಷ್ಟ ಮಹಿತಾಗೆ ತುಂಬ? ನನ್ನ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಮಿಸ್ ಇದ್ದರು ಅವರು, ಮತ್ತು ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಿಸ್. ಹೆಸರು ಹೇಳಲ್ಲ? ಹೇಳ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಮಿಸ್ ಹೆಸರು ವಾಣಿ ಮ್ಯಾಮು, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಿಸ್ ಹೆಸರು ಮಂಜುಳಾ ಮ್ಯಾಮ್. ವಾಣಿ ಮ್ಯಾಮ್ ಆ್ಯಂಡ್ ಮಂಜುಳಾ ಮ್ಯಾಮ್. ಬೇರೆ ಮ್ಯಾಮ್ ಎಲ್ಲ ಬೇಜಾರಾಗ್ತಾರೆ ಇವಾಗ. ಹಂಗಲ್ಲ. ಶ್ರೀಲಕ್ಷ್ಮಿ ಮ್ಯಾಮು UKG ಟೀಚರು, ಪ್ರಿನ್ಸಿಪಲ್ ಮ್ಯಾಮ್, ಕೋಆರ್ಡಿನೇಟರ್ ಮ್ಯಾಮ್. ಎಲ್ಲರೂ ಇಷ್ಟ ಮಹಿತಾಗೆ. ಓಕೆ, ಮಹಿತಾ ಡ್ಯಾನ್ಸ್ ಕೂಡ ಮಾಡ್ತಾರೆ ಅಂತ ಹೇಳಿದ್ರು. ಒಂದೆರಡು ಸ್ಟೆಪ್ ಹಾಕ್ತಾರಾ ಇಲ್ಲಿ? ಓಕೆ ಓಕೆ. ಕನ್ನಡ ಹಬ್ಬ ಒಂಥರ ನಮ್ಮ ಕನ್ನಡಿಗರಿಗೆಲ್ರಿಗೂ ಕೂಡ ತಮಗೆ ಕನ್ನಡ ಅಭಿಮಾನ ಭಾಳ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ಅದ್ಭುತವಾದ ಕನ್ನಡ ಸಾಂಗ್ ಹೇಳ್ಬೋದಾ? ಈಗ ನವೆಂಬರ್ ಇದೆ, ಇವಾಗಲೇ ಹಾಡ್ತೀನಿ. ಓಕೆ, ಡನ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.